ನಿನ್ನೆ ಪ್ರೀತಿಸುವೆ ಭಾಗ 6. ರಾಘವ್ ರಸ್ತೆ ಮಧ್ಯೆ ನಿಂತಿದ್ದಾಗ ಅವನಿಗೆ ಇನ್ನೇನು ಕಾರೊಂದು ಡಿಕ್ಕಿ ಹೊಡೆಯಬೇಕು. ಅಷ್ಟರಲ್ಲಿ ಒಬ್ಬ ಅವನನ್ನು ತನ್ನ ಹತ್ತಿರ ಎಳೆದುಕೊಂಡನು. ರಾಘವ್ನನ್ನು ನೋಡಿದ ಆ ವ್ಯಕ್ತಿಗೆ ಯಾರೋ ಪರಿಚಿತರು ಅನ್ನುವ ಹಾಗೆ ಅನುಭವವಾಯಿತು. ತೀರಾ ಹತ್ತಿರದಿಂದ ನೋಡಿದಾಗ ಆ ವ್ಯಕ್ತಿಗೆ ರಾಘವ್ನನ್ನು ನೋಡಿ ಒಂದು ಕ್ಷಣ ಶಾಕ್ ಆಯಿತು. ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ, ರಾಘವನ ಗೆಳೆಯ ಶಶಾಂಕ್ ಆಗಿದ್ದನು. ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದನು. ರಾಘವನ ಕೈ ಹಿಡಿದು ಅವನನ್ನು ಸೈಡಲ್ಲಿ ಕೂರಿಸಿ, ಏನು ಅವಸ್ಥೆನೋ ರಾಘವ್ ನಿಂದು? ಏನಾಗಿದೆ ನಿನ್ಗೆ? ಯಾಕೆ ಹೇಗಿದ್ಯಾ? ಶಶಾಂಕನ ಮಾತು ಕೇಳಿದ ಅವನು ಶಶಾಂಕನನ್ನು ಒಮ್ಮೆ ದುರುಗುಟ್ಟಿ ನೋಡಿ, ಬಿಡು ನನ್ನ ಕೈಯನ್ನು. ಯಾರು ನೀನು? ರಾಘವ ಯಾರು? ನೀನು ಕೂಡ ಎಲ್ಲರ ಥರ ನಾನು ಹೊಡೆಯಕ್ಕೆ ಕರೆದುಕೊಂಡು ಬಂದು ಕೂರಿಸಿದ್ಯಾ? ನೀವು ಯಾರೂ ಸರಿ ಇಲ್ಲ, ಎಲ್ಲರೂ ನನಗೆ ಹೊಡೆದಿದ್ರ. ಇಲ್ಲ ರಾಘವ, ನಾನು ನಿಂಗೆ ಹೊಡೆಯಿಲ್ಲ. ನಿನಗೆ ನನ್ನ ಗುರುತು ಸಿಕ್ಕಿಲ್ವಾ? ನಾನು ನಿನ್ನ ಫ್ರೆಂಡ್ ಶಶಾಂಕನು. ನೆನಪಿದೆಯಾ ನಿನಗೆ? ನಾನು ನೀನು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ವಿ ಅಲ್ವಾ? ಯಾವ ಶಶಾಂಕ್, ಯಾವ ರಾಘವ್? ನನಗೆ ಯಾರು ಗೊತ್ತಿಲ್ಲ. ನಾನು ಹೋಗಬೇಕು, ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಬೇಕು. ನಿನಗೆ ಊಟ ಬೇಕಲ್ವಾ? ನಾನು ಕೊಡಿಸ್ತೀನಿ. ಆದರೆ ನೀನು ನಾನು ಹೇಳಿದಾಗೆ ಕೇಳಬೇಕು, ನನ್ನ ಜೊತೆ ಬರಬೇಕು. ಹಾಗಿದ್ರೆ ನನಗೆ ದಿನಾಲೂ ಊಟ ಕೊಡಿಸ್ತೀನಿ. ನನಗೆ ದಿನಾಲೂ ಊಟ ಕೊಡಿಸ್ತೀಯಾ? ನಿಜ ಹೇಳ್ತಿದ್ದೀಯಲ್ವಾ? ಮತ್ತೆ ಕರ್ಕೊಂಡೋಗಿ ಹೊಡಿಬಾರ್ದು. ಇಲ್ಲ, ಹೊಡೆಯಲ್ಲ. ನಡಿ, ಮೊದಲು ಊಟ ಕೊಡಿಸ್ತೀನಿ ಅಂತ ಹೇಳಿ ಅವನಿಗೆ ಊಟ ಕೊಡಿಸಿದನು. ಊಟ ನೋಡಿದ ರಾಘವ್ ಗಬಗಬ ತಿನ್ನತೊಡಗಿದನು. ರಾಘವ್ನನ್ನು ನೋಡಿದ ಶಶಾಂಕನಿಗೆ ತುಂಬಾನೇ ನೋವಾಯಿತು. ಅವನು ಊಟ ತಿಂದಾದ ಮೇಲೆ, ನಡಿ ಈಗ ನಿನ್ನನ್ನು ಹೇರ್ ಕಟ್ಟಿಂಗ್ ಶಾಪಿಗೆ ಕರ್ಕೊಂಡು ಹೋಗ್ತೀನಿ. ಗಡ್ಡ ಎಲ್ಲ ಬಂದು ತುಂಬಾ ಗಲೀಜಾಗಿ ಕಾಣಿಸ್ತಾ ಇದೆ. ಇಲ್ಲ, ನಾನು ಬರಲ್ಲ, ಅವ್ರು ನನಗೆ ಹೊಡಿತಾರೆ. ನಾನಿದ್ದೀನಲ್ವಾ, ಯಾರು ಹೊಡೆಯಲ್ಲ. ಯಾರು ಹೊಡೆಯದ ಹಾಗೆ ನಾನು ನೋಡ್ಕೊಳ್ತೀನಿ. ನೀನೀಗ ಬಾ ನನ್ನ ಜೊತೆ. ಅವಾಗಲೇ ಹೇಳಿದೆ ನಾನು ಹೇಳಿದ ಮಾತು ಕೇಳ್ತೀನಿ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ಬಾ ಕಟ್ಟಿಂಗ್ ಶಾಪಿಗೆ ಹೋಗೋಣ. ಅದಕ್ಕೂ ಮೊದಲು ನಿನ್ನ ಬಟ್ಟೆ ಎಲ್ಲ ಗಲೀಜಾಗಿ ವಾಸನೆ ಬರ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಿ ನಿನಗೆ ಸ್ನಾನ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಆಯಿತು, ನೀನು ಡೈಲಿ ಊಟ ಕುಡಿಸ್ತೀಯ ಅಂದರೆ ಬರ್ತೀನಿ. ಶಶಾಂಕ್ ಅವನನ್ನು ಪಬ್ಲಿಕ್ ಟಾಯ್ಲೆಟ್ಗೆ ಕರೆದುಕೊಂಡು ಹೋಗಿ ಅಲ್ಲೇ ಇದ್ದ ಬಕೆಟಲ್ಲಿ ಅವನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಕೊಡಿಸಿದನು. ನಂತರ ಕಟ್ಟಿಂಗ್ ಶಾಪಿಗೆ ಹೋಗಿ ಅವನ ಕೂದಲನ್ನೆಲ್ಲ ಕಟ್ ಮಾಡಿಸಿ ಅವನನ್ನು ತನ್ನ ಜೊತೆ ಊರಿಗೆ ಕರೆದುಕೊಂಡು ಹೋದನು. ಶಶಾಂಕನಿಗೆ ರಾಘವನ ಮನೆಯ ಬಗ್ಗೆ ಅಷ್ಟಾಗಿ ತಿಳಿದಿರಲಿಲ್ಲ. ಇಬ್ಬರು ಬೇರೆ ಬೇರೆ ಕಡೆ ಕೆಲಸ ಮಾಡುತ್ತಿದ್ದರು. ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಇಬ್ಬರ ಪರಿಚಯವಾಗಿದ್ದಿತು. ಪರಿಚಯ ಆಗಿ ಜಾಸ್ತಿ ಸಮಯ ಆಗಿಲ್ಲದ ಕಾರಣ ಅವನಿಗೆ ರಾಘವನ ಮನೆಯವರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಅವನ ಮೊಬೈಲ್ ಚೆಕ್ ಮಾಡೋಣ ಅಂದರೆ ಅವನ ಹತ್ತಿರ ಮೊಬೈಲ್ ಕೂಡ ಇರಲಿಲ್ಲ. ಅವನ ಮೊಬೈಲನ್ನು ಅವನ ಮಾನಸಿಕ ಸ್ಥಿತಿ ಸರಿ ಇಲ್ಲದಾಗ ಯಾರೋ ಎಗರಿಸಿದ್ದರು. ರಾಘವನನ್ನು ತನ್ನೂರಿಗೆ ಕರೆದುಕೊಂಡು ಹೋದ ಶಶಾಂಕ್ ಸೀದಾ ತನ್ನ ಮನೆಗೆ ಕರೆದುಕೊಂಡು ಹೋದನು. ಮಗನ ಜೊತೆ ಯಾರೋ ಬಂದಿರುವುದನ್ನು ನೋಡಿ ಶಶಾಂಕನ ತಾಯಿ ಅವನನ್ನು ಪ್ರಶ್ನಿಸತೊಡಗಿದರು. ಯಾರು ಇವನು? ಅಮ್ಮ, ಇವನು ನನ್ನ ಫ್ರೆಂಡ್ ರಾಘವ್ ಅಂತ. ಫುಲ್ ಮೆಂಟಲ್ ಆಗಿಬಿಟ್ಟಿದ್ದಾನೆ. ಅವನಿಗೆ ಅವನ ಮನೆಯವರ ಬಗ್ಗೆ ಒಂಚೂರು ನೆನಪಿಲ್ಲ. ಒಂದ್ಸಲ ಅವರ ಮನೆಯವರು ಎಲ್ಲಿದ್ದಾರೆ ಅಂತ ಗೊತ್ತಾದರೆ ನಾನೇ ಅವನನ್ನು ಅವನ ಮನೆಗೆ ಕರ್ಕೊಂಡು ಹೋಗಿ ಬರ್ತೀನಿ. ಮೆಂಟಲ್ ಅಂತ ಹೇಳ್ತಾ ಇದೆಯಾ? ನಮಗೆ ಏನಾದರೂ ಮಾಡಿದರೆ ಏನು ಮಾಡ್ತೀಯಾ? ಇಲ್ಲ ಅಮ್ಮ, ಆ ಥರ ಏನು ಮಾಡಲ್ಲ. ನಾನು ಅವನನ್ನು ಇವತ್ತೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ. ಮೆಡಿಸಿನ್ ಎಲ್ಲ ತಗೊಂಡ್ರೆ ಸರಿ ಹೋಗ್ತಾನೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಲ್ವಾ? ಆಯಿತು, ಮೊದಲು ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಆಯ್ತಮ್ಮ ಅಂತ ಹೇಳಿ ಅವನು ರಾಘವ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಅವನನ್ನು ಪರಿಶೀಲಿಸಿದ ಡಾಕ್ಟರ್, ಪೇಷಂಟ್ ನಿಮ್ಗೆ ಏನಾಗಬೇಕು? ಯಾಕೆ ಈ ರೀತಿ ಆಗಿದ್ದಾರೆ ಅಂತ ಗೊತ್ತಾ? ಅವನು ನನ್ನ ಫ್ರೆಂಡ್ ಡಾಕ್ಟರ್. ಏನಾಗಿದೆ ಅಂತ ನನಗೆ ಕೂಡ ಗೊತ್ತಿಲ್ಲ. ನಾನು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಇವನು ನನಗೆ ಸಿಕ್ಕಿದ್ದು.
ಪೂರ್ತಿಯಾಗಿ ಮಾನಸಿಕ ಸಂತುಲನವನ್ನು ಕಳೆದುಕೊಂಡಿದ್ದಾರೆ. ಅವ್ರಿಗೆ ಹಿಂದಿನದು ಯಾವುದೂ ನೆನಪಿಲ್ಲ. ಇನ್ಫ್ಯಾಕ್ಟ್ ಅವ್ರ ಹೆಸರು ಕೂಡ ನೆನಪಿಲ್ಲ. ಹಾ ಡಾಕ್ಟರ್, ನನ್ನನ್ನೇ ಯಾರು ಅಂತ ಕೇಳ್ತಾನೆ. ಅವನಿಗೆ ನಾನು ಕೂಡ ನೆನಪಿಲ್ಲ. ಅವನು ಪೂರ್ತಿಯಾಗಿ ಗುಣ ಆಗ್ತಾನೆ ಅಲ್ವ ಡಾಕ್ಟರ್? ಟ್ರೀಟ್ಮೆಂಟ್ ಶುರು ಮಾಡೋಣ, ಸರಿ ಹೋಗ್ಬೋದು. ಇಂಥ ಕೇಸಲ್ಲಿ ಪೂರ್ತಿಯಾಗಿ ಗುಣ ಆದವರು ಯಾರೂ ಇಲ್ಲ. ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕು. ಮೆಡಿಸಿನ್ ಬಿಟ್ಟರೆ ಮತ್ತೆ ಇದೇ ಥರ ಆಗ್ತಾರೆ. ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು, ಅಂದರೆ ಧ್ಯಾನ ಮಾಡಬೇಕು. ಅವ್ರು ಮೊದಲಿನ ಥರ ಆಗ್ತಾರೆ, ಆದರೆ ಅವ್ರಿಗೆ ಸ್ಟ್ರೆಸ್ ಕೊಡಬಾರ್ದು. ಅವರು ಇದರಲ್ಲಿ ಪಾಸಿಟಿವ್ ಮಾತುಗಳನ್ನೇ ಆಡಬೇಕು. ಮೊದಲಿನ ಥರ ಆಗೋಕ್ಕೆ ಸ್ವಲ್ಪ ಟೈಮ್ ತಾಗ್ಬೋದು. ಮಾತ್ರೆಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು. ಒಂದೆರಡು ದಿವಸ ಇಲ್ಲೇ ಅಡ್ಮಿಟ್ ಮಾಡಿ, ಸ್ವಲ್ಪ ಸರಿ ಹೋದ್ಮೇಲೆ ಮನೆಗೆ ಕರ್ಕೊಂಡು ಹೋಗಿ. ಆಯಿತು ಡಾಕ್ಟರ್ ಅಂತ ಹೇಳಿ ಅವನು ಡಾಕ್ಟರ್ ಹೇಳಿದ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿದನು. ಈ 2 ದಿನಗಳಲ್ಲಿ ರಾಘವನಿಗೆ ಅವನ ಹೆಸರು ನೆನಪಿಗೆ ಬಂದಿತ್ತು. ಇದನ್ನು ನೋಡಿದ ಶಶಾಂಕನಿಗೆ ತುಂಬಾನೇ ಖುಷಿಯಾಗಿತ್ತು. ರಾಘವನ ಮನೆಯವರನ್ನು ಹುಡುಕಲು ಶಶಾಂಕ್ ರಾಘವನ ಬಗ್ಗೆ ಒಂದು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದನು. 2 ದಿನ ಆದ ಮೇಲೆ ರಾಘವನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಶಶಾಂಕ್ ತನ್ನ ಮನೆಗೆ ಕರೆದುಕೊಂಡು ಹೋದನು. ಶಶಾಂಕ್ ಹಾಗೂ ಅವನ ತಾಯಿ ರಾಘವನನ್ನು ತುಂಬಾನೇ ಚೆನ್ನಾಗಿ ನೋಡಿಕೊಂಡರು. ರಾಘವ್ ಶಶಾಂಕನ ಮನೆಗೆ ಬಂದು 1 ವಾರವಾಗಿತ್ತು. ಈ 1 ವಾರದಲ್ಲಿ ರಾಘವ್ ಸ್ವಲ್ಪ ಸ್ವಲ್ಪನೇ ಚೇತರಿಸಿಕೊಳ್ಳುತ್ತಿದ್ದನು. ಈಗ ಅವನಿಗೆ ತನ್ನ ಹೆಸರಿನ ಜೊತೆ ಮನೆಯವರ ಬಗ್ಗೆ ಸ್ವಲ್ಪ ಸ್ವಲ್ಪನೇ ನೆನಪು ಬರತೊಡಗಿತು. ಹೀಗಿರಬೇಕಾದರೆ ಶಶಾಂಕನ ಮನೆಯ ಕಾಲಿಂಗ್ ಬೆಲ್ ಶಬ್ದ ಆದಾಗ ಶಶಾಂಕ್ ಹೋಗಿ ಬಾಗಿಲು ತೆಗೆದನು. ಆಗ ಹೊರಗಡೆಯಿಂದ ಇಬ್ಬರು ನಿಂತಿದ್ದರು. ಅವರನ್ನು ನೋಡಿದ ಶಶಾಂಕ್, ಯಾರು ನೀವು, ಏನ್ ಬೇಕಾಗಿತ್ತು? ನಿನ್ನೆ ಒಂದು ವಿಡಿಯೋ ನೋಡಿದೆ ಅಪ್ಪ, ಅದರಲ್ಲಿ ನೀನು ನನ್ನ ಮಗನ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ? ಅವ್ನು ನನ್ನ ಮಗ, ಅವನನ್ನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲಿ ಕಣಪ್ಪ ನನ್ನ ಮಗ? ಅವನನ್ನು ನೋಡಿದ ಹತ್ರ 3 ತಿಂಗಳಾಗ್ತಾ ಇದೆ. ಎಲ್ಲಿ ನನ್ನ ಮಗ, ತೋರ್ಸಪ್ಪ. ಬನ್ನಿ ಅಮ್ಮ ಒಳಗೆ, ನಿಮ್ಮ ಮಗ ಒಳಗೆ ಇದ್ದಾನೆ. ಲಕ್ಷ್ಮಿ ಅವರು ಹಾಗೂ ಅಜಯ್ ಶಶಾಂಕನ ಮನೆಯ ಒಳಗೆ ಬಂದರು. ರಾಘವ್ ಡೈನಿಂಗ್ ಟೇಬಲ್ ಬಳಿಯ ಚೇರಲ್ಲಿ ಕುಳಿತು ಟೀ ಹಾಗೂ ಬೆಳಗಿನ ಉಪಹಾರವನ್ನು ತಿನ್ನುತ್ತಿದ್ದನು. ಲಕ್ಷ್ಮಿಯವರು ಹಾಗೂ ಅಜಯ್ ಅವನ ಹತ್ತಿರ ಹೋಗಿ ರಾಘವ ರಾಘವ ಅಂತ ಕರೆದರು. ಅವನು ತಲೆ ಎತ್ತಿ ನೋಡಿದನು. ಮೆಡಿಸಿನ್ ಪ್ರಭಾವದಿಂದ ಅವನಿಗೆ ಸ್ವಲ್ಪ ಸ್ವಲ್ಪನೇ ನೆನಪು ಬರತೊಡಗಿತು. ಎದುರಲ್ಲಿರುವುದು ತನ್ನ ತಾಯಿ ಮತ್ತು ತಮ್ಮ ಅಂತ ಗೊತ್ತಾದಾಗ ಅವನಿಗೆ ಅಪಾರ ವೇದನೆಯಾಯಿತು. ನೋವಿನಿಂದ ಅವರ ಮುಖನೂ ನೋಡದೆ ತಿಂಡಿ ತಿನ್ನತೊಡಗಿದನು. ಆಗ ಶಶಾಂಕ್ ಅವನ ಹತ್ತಿರ ಬಂದು, ರಾಘವ, ನಿನ್ನ ತಾಯಿ ಹಾಗೂ ತಮ್ಮ ಬಂದಿದ್ದಾರೆ ನೋಡು. ಆಗಲೂ ಕೂಡ ಅವನು ಅವರನ್ನು ನೋಡದೆ ಬರೀ ತಿಂಡಿ ತಿನ್ನತೊಡಗಿದನು. ಆಗ ಅವನ ತಾಯಿ ಅಳುತ್ತಾ, ರಾಘವ, ನಿನ್ನ ಅಮ್ಮ ಹಾಗೂ ತಮ್ಮ ಬಂದಿದ್ದಾರೆ ನೋಡು. ಒಂದ್ಸಲ ನಮ್ಮನ್ನು ನೋಡು ಮಗನೇ. ನಿನಗೋಸ್ಕರ ಎಲ್ಲಿ ಅಂದ್ರಲ್ಲಿ ಬೀದಿ ಬೀದಿ ಅಳಿದಿದ್ವಿ. ನೀನು ನಮಗೆ ಹೇಳದೆ ಎಲ್ಲಿಗೂ ಹೋಗಿದ್ದೆ. ಬಾರೋ, ಮನೆಗೆ ಹೋಗೋಣ. ನೀನಿಲ್ಲದೆ ನಿನ್ನ ಅಮ್ಮ ಬದುಕಲ್ಲ ಕಣೋ. ಅಣ್ಣ ಬಾ ಅಣ್ಣ, ಮನೆಗೆ ಹೋಗೋಣ. ನೀನಿಲ್ಲದೆ ನಮಗೆ ಮನೇಲಿ ಇರೋಕ್ಕೇನೆ ಆಗ್ತಾ ಇಲ್ಲ. ಬಾ ಅಣ್ಣ, ಹೋಗೋಣ. ರಾಘವ, ನಿನ್ನ ಅಮ್ಮನ ಮಾತು ಕೇಳಲ್ವೇನೋ? ಮನೆಗೆ ಬಾರೋ. ನಿನಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸರಿಯಾದ ಮೇಲೆ ಬೇಕಾದರೆ ಇಲ್ಲೇ ಬಂದಿರು. ಆದರೆ ಈಗ ಮನೆಗೆ ಬಾರೋ. ನೀನಿಲ್ಲದೆ ನಮ್ಗೆ ಇರೋಕ್ಕಾಗಲ್ಲ ಕಣೋ. ನಾನು ಸಾಯೋದ್ರ ಒಳಗೆ ನನ್ನ ಮಗ ಸರಿ ಹೋಗ್ಬೇಕು ಕಣೋ, ಬಾರೋ. ಆಯ್ತು, ಬರ್ತೀನಿ. ಆದರೆ ನೀವು ಸಾಯುವ ಮಾತಾಡಬಾರ್ದು. ಇಲ್ಲ, ಮಾತಾಡಲ್ಲ ಕಣೋ. ಈಗ ಬಾ, ಹೋಗೋಣ ಅಂತ ಹೇಳಿ ಶಶಾಂಕನ ಹತ್ತಿರ ಬಂದು, ನೀನು ನಮ್ಮ ಪಾಲಿನ ದೇವರು ಕಣಪ್ಪ. ನೀನಿಲ್ಲದೆ ಹೋಗಿದ್ರೆ ನನ್ನ ಮಗ ನಮಗೆ ಸಿಗ್ತಾನೆ ಇರಲಿಲ್ಲ. ನಿನ್ನ ಈ ಋಣನ ನಾನು ಯಾವತ್ತೂ ಮರೆಯಲ್ಲ ಕಣಪ್ಪ. ಆಂಟಿ, ಅವನು ನನ್ನ ಫ್ರೆಂಡ್. ಅವನಿಗೋಸ್ಕರ ನಾನು ಇಷ್ಟು ಮಾಡೋದಿರ್ತೀನ? ನಾನು ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ನನಗೆ ಸಿಕ್ಕಿದ್ದ. ಅವನು ಬೆಂಗಳೂರಿಗೆ ಯಾಕೆ ಹೋಗಿದ್ದ ಆಂಟಿ?
ಜ್ವರ ಬಂದು 2 ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ. ತುಂಬ ಸ್ಟ್ರೆಸ್ ಮಾಡಿಕೊಂಡಿದ್ದಾನೆ ಅಂತ ಡಾಕ್ಟರ್ ಹೇಳಿದರು. ಏನು ವಿಷಯ ಅಂತ ನಾನು ಕೇಳಿದ್ದೆ ಕೂಡ, ಆದರೆ ಅವನು ಏನೂ ಹೇಳಲೇ ಇಲ್ಲ. ಆವತ್ತೊಂದಿನ ಬೆಳಿಗ್ಗೆ ಹೋಗಬೇಡ ಅಂದ್ರೂ ನನಗೆ ಕೆಲಸ ಇದೆ ಅಂತ ಹೋದವನು ಮತ್ತೆ ವಾಪಸ್ ಬರಲೇ ಇಲ್ಲ. ನಾವು ಹುಡುಗದ ಜಾಗ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಯಾರು ಹೇಳಿದ್ರು ಅವನು ಯಾವುದೋ ಹುಡುಗಿನ ಪ್ರೀತಿಸ್ತಿದ್ದ ಅಂತ. ಅವಳಿಗೆ ಮದುವೆ ಕೂಡ ಆಗಿದೆ ಅಂತೆ. ನನಗನ್ನಿಸುತ್ತೆ ಅವಳಿಂದನೇ ಅವನು ಈ ಥರ ಆಗಿರೋದು. ಇದ್ರೂ ಇರ್ಬೋದು ಆಂಟಿ, ಅವಳು ಸರಿ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೆ. ಆದರೆ ಅವನು ನನ್ನ ಮಾತನ್ನು ಕೇಳಲೇ ಇಲ್ಲ. ಆಗಿತ್ತು ಆಗೇ ಹೋಯ್ತು ಆಂಟಿ. ಈಗ ನೀವು ಅವನ ಆರೋಗ್ಯದ ಕಡೆ ಗಮನ ಹರಿಸಿ. ಅವನಿಗೆ ಜೀವನ ಪರ್ಯಂತ ಟ್ಯಾಬ್ಲೆಟ್ ಕೊಡಲೇಬೇಕಂತೆ. ನೀವು ಅವನಿಗೆ ಸ್ಟ್ರೆಸ್ ಆಗದಂತೆ ನೋಡ್ಕೊಳ್ಳಿ, ಅವನು ಸರಿ ಹೋಗ್ತಾನೆ. ಆಯಿತು ಕಣಪ್ಪ, ನಾವು ಅವನಿಗೆ ನಮ್ಮೂರಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನೀನು ನಮ್ಮ ಪಾಲಿನ ದೇವರು. ನಿನ್ನಿಂದಾಗಿ ನನಗೆ ನನ್ನ ಮಗ ಸಿಗುವ ಹಾಗೆ ಆಯಿತು. ನೀನು ಇರಲಿಲ್ಲ ಅಂದರೆ ನನ್ನ ಮಗ ಏನಾಗ್ತಿದ್ನೇ ಏನೋ. ನಿನ್ನ ಈ ಉಪಕಾರನ ಈ ತಾಯಿ ಯಾವತ್ತೂ ಮರೆಯಲ್ಲ. ಉಪಕಾರ ಇಲ್ಲ, ಏನೂ ಇಲ್ಲ ಆಂಟಿ. ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೇ. ಒಟ್ಟಿನಲ್ಲಿ ಅವನು ಸರಿ ಹೋಗಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಆಯಿತು ಕಣಪ್ಪ, ನಾವಿನ್ನು ಬರ್ತೀವಿ ಅಂತ ಶಶಾಂಕ್ ಹಾಗೂ ಅವನ ತಾಯಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ರಾಘವನನ್ನು ಕರೆದುಕೊಂಡು ತಮ್ಮ ಊರಿಗೆ ಹೊರಟರು. ಕತೆ ಮುಂದುವರಿಯಿತು. ರಾಘವ್ ಸಂಪೂರ್ಣವಾಗಿ ಗುಣಮುಖನಾಗುತ್ತಾನೋ ಅಥವಾ ಛಾಯಾಳನ್ನು ನೆನೆದುಕೊಂಡು ಮತ್ತೆ ಹುಚ್ಚನಾಗುತ್ತಾನೋ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.